ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿನ್ನೆ ಹುಣ್ಣಿಮೆ ಇತ್ತು. ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ನಿಮ್ಮ ಕಡೆ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಅವರ ಎನರ್ಜಿ ಏನಾದ್ರೂ ಬದಲಾಗಿದೆಯಾ ಅಂತ ನೋಡೋಣ. ಈ ಟ್ಯಾರೋ ರೀಡಿಂಗ್ ಅಲ್ಲಿ ನಾವು ಇವತ್ತು ಏನ್ ನೋಡ್ಕೊಳ್ಳೋಣ ಅಂದ್ರೆ, ಸೊ ಅವರು ನಿಮ್ ಬಗ್ಗೆ ಏನ್ ಭಾವಿಸ್ತಾ ಇದ್ದಾರೆ, ಸೊ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಸೊ ಈ ಸಂಬಂಧದಲ್ಲಿ ಮುಂದಿನ ಹಾದಿ ಹೇಗಿರ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಅವರು ನಿಮ್ಮ ಕಡೆ ಈಗ ಹೇಗಿದ್ದಾರೆ, ಸೊ ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ನಡುವೆ ಏನ್ ಎನರ್ಜಿ ಬದಲಾಯಿಸ್ಕೋಬೇಕು ಅಂತ ಇದ್ದಾರೆ, ಇದ್ರ ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಏನ್ ಬರುತ್ತೆ ಅಂತ ನೋಡೋಣ. ಸೊ ದಯವಿಟ್ಟು ವೀಕ್ಷಕರೇ, ಸೊ ನೀವು ಇಲ್ಲಿ ನೋಡುವಂತ ರೀಡಿಂಗ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಇದು ರೆಸನೇಟ್ ಆಗ್ಬೇಕು ಅಂತ ಏನು ಇಲ್ಲ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಇದೇ ತರ ಸಿಚುವೇಶನ್ ಇದೆ, ಸೊ ಇನ್ನ ಡೀಪ್ ಆಗಿ ನನಗೆ ರೀಡಿಂಗ್ ಬೇಕು ಅನ್ನೋರು ದಯವಿಟ್ಟು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಇನ್ನ ಕೆಲವರು ನನ್ನ ಪ್ರೀಮಿಯಂ ಕಸ್ಟಮರ್ಸ್ ಅಂತ ಯಾರಿದ್ದೀರಾ, ಸೊ ಪ್ರೀಮಿಯಂ ಕ್ಲೈಂಟ್ಸ್ ಗಾಗಿ ನಾವು ಮಾಡೋ ರಿಚುವಲ್ಸ್ ಆಗಿರ್ಬೋದು, ಸ್ಪೆಲ್ಸ್ ಆಗಿರ್ಬೋದು, ಸೊ ರಿಸಲ್ಟ್ ಕೊಡ್ತಾ ಇಲ್ಲ ಅಂತ ಅಂದ್ರೆ ಅಲ್ಲಿ ಎನರ್ಜೀಸ್ ತೊಂದರೆ ಇದೆ. ಸೊ ನಾವು ಮಾಡೋದೆಲ್ಲ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಅಂತ ಇರೋದಿಲ್ಲ. ಸೊ ಯಾರಿಗೆ ಡಿವೈನ್ ಎನರ್ಜಿ ಮೇಲೆ ನಂಬಿಕೆ ಇದೆ, ಸೊ ಅವ್ರು ಮಾತ್ರ ಈ ಸರ್ವಿಸ್ ನ ಏನು ಮನಸ್ಸಾರೆ ಒಪ್ಕೊಂಡಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಏನಕ್ಕಂದ್ರೆ ನಾವು ವರ್ಕ್ ಮಾಡೋದು ಡಿವೈನ್ ಎನರ್ಜಿ ಮೇಲೆ, ಇದು ಒಂದು ನಂಬಿಕೆಯ ರಿಚುವಲ್ಸ್ ಆಗಿರುತ್ತೆ. ಸೊ ಆ ನಂಬಿಕೆನೇ ಇಲ್ಲ ಅಂದಾಗ ಸೊ ನೀವು ಏನು ಎಫರ್ಟ್ಸ್ ಹಾಕಿದ್ರು ಅದು ವ್ಯರ್ಥ ಆಗುತ್ತೆ. ಸೊ ನಂಬಿಕೆ ಇಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಹೇಗೆ ಬೇಡ್ಕೊಳ್ತಿರೋ ಅದೇ ತರನೇ ಇಲ್ಲೂ ಕೂಡ ನಾವು ಮಾಡೋ ರಿಚುವಲ್ಸ್ ಆಗಿರ್ಬೋದು, ಸ್ಪೆಲ್ಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ನಮ್ಮ ಎಫರ್ಟ್ಸ್ ಮುಖಾಂತರ ಹೋಗಿರುತ್ತೆ. ಸೊ ಅದ್ರ ನಂತರ ಡಿವೈನ್ ಎನರ್ಜಿಯಲ್ಲಿ ಟೈಮಿಂಗ್ ಅಲ್ಲಿ ನಮ್ಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ನೀವು ಯಾವುದೇ ಕಾರ್ಯ ಮಾಡಿ, ಸೊ 85% ಖಂಡಿತ ರಿಸಲ್ಟ್ ಸಿಗುತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದಲ್ಲಿ. ಇನ್ನ 15% ನಿಮ್ಮ ಕರ್ಮದ ಅನುಸಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ನನ್ನ ಕನೆಕ್ಟ್ ಆಗ್ಬೋದು ಪರ್ಸನಲ್ ರೀಡಿಂಗ್ ಆಗಿ, ಅಥವಾ ಮತ್ತು ಡೀಪ್ ಡೆಪ್ತ್ ಆಗಿ ಏನಾದ್ರು ನಿಮ್ಗೆ ರಿಚುವಲ್ಸ್ ಬೇಕಾದ್ರೆ. ಸೊ ಅದು ಬಿಟ್ಟು ಸುಮ್ನೆ ಕಮೆಂಟ್ ಪಾಸ್ ಮಾಡೋದು ಇದೆಲ್ಲ ಮಾಡಬೇಡಿ. ಬಿಕಾಸ್ ಇಲ್ಲಿ ನಾನು ಮನುಷ್ಯನೇನೆ, ನಾನೇನ್ ದೇವ್ರಲ್ಲ. ಇಲ್ಲಿ ಏನನ್ನು ಮಾಡ್ಬೇಕು ಅಂತ ಹೊರಟಾಗ, ನಿಮಗೆ ಸಹಾಯ ಮಾಡ್ಬೇಕು ಅಂದಾಗ ನಿಮ್ಮ ಎನರ್ಜೀಸ್, ನಿಮ್ಮ ಸಿಚುವೇಶನ್, ನೀವು ಯಾವ ತರ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅದು ಒಂದು ಸ್ಟ್ರೈಟ್ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ನೀವೇ ಥರ್ಡ್ ಪಾರ್ಟಿ ಆಗಿ ನಿಂತಿದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜೆನ್ಯೂನ್ ರಿಲೇಶನ್ಶಿಪ್ಗೆ ಖಂಡಿತ ಯೂನಿವರ್ಸ್ ಬೇಗನೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಹಲವಾರು ತರ ರಿಲೇಶನ್ಶಿಪ್ ಖಂಡಿತ ಹೊಂದಿರ್ತೀರಾ ಎಲ್ಲರೂ. ಸೊ ಅಂತ ರಿಲೇಶನ್ಶಿಪ್ಗೆ ನಾವು ಸ್ಟ್ರೈಟ್ ರಿಚುವಲ್ಸ್ ಮಾಡೋದಿಕ್ಕೆ ಆಗೋದಿಲ್ಲ, ಮತ್ತೆ ಯಾವುದೇ ತರ ಬ್ಲ್ಯಾಕ್ ಮ್ಯಾಜಿಕ್ಸ್ ನನ್ನ ಕಡೆ ಮಾಡೋದಿಲ್ಲ. ನಾವು ಅದನ್ನ ಲೈಕ್ ಸಪೋರ್ಟ್ ಕೂಡ ನಾವು ಮಾಡೋದಿಲ್ಲ. ಒನ್ಲಿ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ಸ್ ನನ್ನ ಕಡೆಯಿಂದ ಆಗೋದು. ಇದಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ನನ್ನ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಲೆಟ್ಸ್ ಪಿಕ್ ದ ಕಾರ್ಡ್ಸ್. ಸೊ ಇಲ್ಲಿ ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಮೊದಲಿಗೆ ಪೇಜ್ ಆಫ್ ವಾನ್ಸ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ, ಇಲ್ಲಿ ನೈಟ್ ಆಫ್ ವಾನ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೇಜ್ ಆಫ್ ವಾನ್ಸ್ ಬಂದಿದೆ. ಸೊ ರೈಟ್ ನಾವು ನಿಮ್ಮ ಪಾರ್ಟ್ನರ್ ನ ಕರೆಂಟ್ ಎನರ್ಜಿ ತುಂಬಾನೇ ರೆಸ್ಲೆಸ್ ಆಗಿದೆ, ಕ್ಯೂರಿಯಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಈ ಪೇಜ್ ಆಫ್ ವಾನ್ಸ್ ಏನನ್ನ ಶೋ ಮಾಡ್ತಾ ಇದೆ ಅಂದ್ರೆ, ಸೊ ತುಂಬಾ ನ್ಯೂ ಸ್ಪಾರ್ಕ್ ಏನಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಸ್ಪಾರ್ಕ್ ಬಂದಿದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಸೆನ್ಸ್ ಆಗ್ತಾ ಇದೆ. ಸೊ ಡಿಸೈರ್ ಬರ್ತಾ ಇದೆ, ಎಕ್ಸ್ಪ್ಲೋರ್ ಮಾಡ್ಬೇಕು ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಅವರು ಈ ಒಂದು ಅವ್ರು ಏನಾದ್ರು ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿದ್ರು, ಏನು ಕ್ವೈಟ್ ಆಗಿದ್ರು, ಇಲ್ಲ ನಿಮ್ಮ ಜೊತೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ರೆ, ಈ ಹುಣ್ಣಿಮೆ ಎನರ್ಜಿ ಅವ್ರನ್ನ ಫುಲ್ ಬ್ಯಾಕ್ ಮಾಡಿದೆ, ಕ್ಯೂರಿಯಾಸಿಟಿನ ಹುಟ್ಟಿಸಿದೆ, ಅಟ್ರಾಕ್ಷನ್ ನಿಮ್ ಕಡೆ ಸೆಳೆತ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅವರು ಕೂಡ ಇಮ್ಯಾಜಿನೇಷನ್ ಗೆ ಹೋಗಿದ್ದಾರೆ, ನಿಮ್ಮನ್ನ ರೀಚ್ ಮಾಡ್ಬೇಕು, ನಿಮ್ಮ ಜೊತೆ ಮೆಸೇಜ್ ಮಾಡ್ಬೇಕು, ನಿಮ್ಮನ್ನ ಕನೆಕ್ಟ್ ಆಗ್ಬೇಕು ಅನ್ನೋದು ಅವ್ರಿಗೂ ಆಸೆ ಇದೆ.
ಇಲ್ಲಿ ಎಮೋಷನಲಿ ಅವರು ತುಂಬಾನೇ ಡಿನೈಟ್ ಆಗ್ತಾ ಇದ್ದಾರೆ. ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಬೆಂಕಿಯಲ್ಲಿ ನೋಡ್ತಾ ಇರ್ಬೋದು, ಅದೇ ತರಾನೇ ಅವ್ರಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಒಂದು ಟೀನೇಜರ್ಸ್ ಅಲ್ಲಿ ಎಂತ ಫ್ರೆಶ್ ಫೀಲಿಂಗ್ಸ್ ಬರ್ತಾ ಇದೆಯೋ, ಫಸ್ಟ್ ಕ್ರಶ್ ಅಂತ ಹೇಗೆ ಫೀಲಿಂಗ್ಸ್ ಬರ್ತಾ ಇದೆಯೋ, ಆ ತರ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಒಂದು ಫಸ್ಟ್ ರಶ್ ಆಫ್ ಲವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅವರ ಕರೆಂಟ್ ಎನರ್ಜಿ ಇದಾಗಿರುತ್ತೆ. ಸೊ ಅವರು ಏನಾದ್ರು ಶಿಫ್ಟ್ ತಗೊಳ್ತಾರಾ ನಿಮ್ಮ ಜೊತೆ ಅಂತ ನೋಡಿದ್ರೆ, ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ನೀವು ನೋಡ್ಬೋದು. ಡೆತ್ ಕಾರ್ಡ್ ಅಂದ ತಕ್ಷಣ ಏನೋ ಅಯ್ಯೋ ತುಂಬಾ ಕೆಟ್ಟ ಕಾರ್ಡ್ ಬಂದಿದ್ಯಾ ಅಂತ ಕೇಳಕ್ ಹೋಗ್ಬೇಡಿ. ಡೆತ್ ಕಾರ್ಡ್ ಇಲ್ಲಿ ಕೂಡ ಒಂದು ಏನು ಇದು ಟೆಂಪರರಿ ಫೇಸ್ ಆಗಿರ್ಬೋದು, ಇಲ್ಲ ಇಷ್ಟು ದಿವಸ ನೀವು ಏನನ್ನೆಲ್ಲ ಅನುಭವಿಸ್ತಾ ಇದ್ರು ಒಂದು ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ, ಅದು ಎಲ್ಲವನ್ನು ಎಂಡ್ ಆಗಿ ಇಷ್ಟು ದಿನ ಒಂದು ಕೆಟ್ಟ ದಿನ ಆಗಿರ್ಬೋದು, ಅದು ಎಂಡ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಇದ್ರ ಜೊತೆಗೆ ನಿಮ್ಮ ಪರ್ಸನ್ ತುಂಬಾನೇ ಡೀಪ್ ಆಗಿ ಇನ್ನರ್ ಚೇಂಜಸ್ಗೆ ಒಳಗ್ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಓಲ್ಡ್ ಎಮೋಷನಲ್ ಬ್ಯಾಗೇಜ್, ಏನು ಹಳೆಯ ಎಮೋಷನಲ್ ಬ್ಯಾಗೇಜ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಭಯ ಇರ್ಬೋದು, ಇಲ್ಲ ಪದೇ ಪದೇ ಒಂದೇ ತರ ನಡ್ಕೊಂತಾ ಇದಾರೆ, ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಹತ್ರ ಆತರ ಪ್ಯಾಟರ್ನ್ಸ್ ಏನ್ ಬರ್ತಾ ಇದೆ, ಇಲ್ಲ ಸ್ಟಕ್ ಆಗಿದ್ದಾರೆ, ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ. ಸೊ ಅದೆಲ್ಲವನ್ನು ಚೇಂಜಸ್ ಆಗ್ತಾ ಇದೆ. ಈ ಫುಲ್ ಮೂನ್ ಲೈಟ್ ಅಲ್ಲಿ, ಈ ಹುಣ್ಣಿಮೆಯ ಬೆಳಕಲ್ಲಿ ಸೊ ರಿಯಲೈಸ್ ಆಗ್ತಾ ಇದೆ ಅವ್ರಿಗೆ, ಒಂದು ಸತ್ಯದ ದಾರಿಯಲ್ಲಿ ಅವರು ಸಾಗ್ತಾ ಇದ್ದಾರೆ. ನಿಮ್ ಜೊತೆ ಸೈಲೆನ್ಸ್ ಇರ್ಲಿ, ಇಲ್ಲ ಈಗೋ ಇರ್ಲಿ, ಇಲ್ಲಾಂದ್ರೆ ನಿಮ್ಮ ಜೊತೆ ಡಿಸ್ಟೆನ್ಸ್ ಇರ್ಲಿ, ಸೊ ಎಲ್ಲವನ್ನು ಅದನ್ನ ಕಳೆದು ಅವರು ಒಂದು ರೀಬರ್ತ್ ಅಂತಾನೆ ಅನ್ಕೋಬೇಕು ನೀವು. ಆತರ ಚೇಂಜಸ್ ಆಗ್ಬೇಕು ಅಂತ ಇದ್ದಾರೆ. ಅವರು ನಿಮ್ಗೆ ಏನ್ ಹೇಳೋದಕ್ಕೆ ಇವಾಗ ಇಷ್ಟ ಪಡ್ತಾ ಇದ್ದಾರೆ ಈ ಟ್ಯಾರೋ ರೀಡಿಂಗ್ ಅಲ್ಲಿ ಅಂದ್ರೆ, ಸೊ ಇವಾಗ ಅವರು ಸದ್ಯಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡಕ್ಕೆ ಆಗ್ದೇನೆ ಇರ್ಬೋದು, ಇಲ್ಲ ಮುಂದಕ್ಕೂ ಆಗ್ದೇನೆ ಇರೋ ತರ ಚಾನ್ಸಸ್ ಇದ್ರು ಕೂಡ ನೀವು ಹೆದರ್ಕೋಬೇಡಿ. ನಾನು ವಾಪಸ್ ಬರ್ತೀನಿ, ನಾನು ಖಂಡಿತ ಈ ಎನರ್ಜಿನ ಫೀಲ್ ಮಾಡ್ತಾ ಇದೀನಿ, ತುಂಬಾ ಇಂಟೆನ್ಸ್ ಆಗಿ ಫೀಲ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದೇ ಓಲ್ಡ್ ವರ್ಷನ್ ಆಫ್ ಅವ್ರು ಏನಿದ್ರು ಅದು ಚೇಂಜ್ ಆಗಿ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಒಂದು ನ್ಯೂ ಎಮೋಷನಲ್ ಚಾಪ್ಟರ್ ರಿಲೀಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಬಗ್ಗೆ, ನಿಮ್ಮ ಮುಖ, ನಿಮ್ಮ ಟುವರ್ಡ್ಸ್ ಏನ್ ಫೀಲ್ ಮಾಡ್ತಾ ಇದಾರೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ನ ನೋಡ್ತಾ ಇದ್ವಿ. ಸೊ ಈ ಪರ್ಸನ್, ನಿಮ್ಮ ಮನಸ್ಸಿನ ಪರ್ಸನ್ ಯಾರಿದ್ದಾರೆ, ಅವರು ಒಂದು ಸ್ಟ್ರಾಂಗ್ ಪ್ಯಾಷನ್ ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ಡ್ರೈವ್ ಮಾಡೋದಕ್ಕೆ. ತುಂಬಾ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ನ ಇಟ್ಕೊಂಡಿದ್ದಾರೆ. ಅದು ಡೀಪ್ ಫಿಸಿಕಲ್ ಡಿಸೈರ್ ಆಗಿರ್ಬೋದು, ಎಮೋಷನಲ್ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು, ಸಡನ್ ಆಗಿ ಶೋ ಅಪ್ ಆಗ್ಬೇಕು ಅಂತಾನು ಇರ್ಬೋದು. ಸೊ ಇಲ್ಲಿ ಅವರ ಎನರ್ಜಿ ಅವ್ರನ್ನ ಜಾಸ್ತಿ ದಿವಸ ಕಂಟ್ರೋಲ್ ಮಾಡ್ಕೊಂಡು ಇರೋದಿಕ್ಕೆ ಬಿಡೋದಿಲ್ಲ. ನಿಮ್ಮ ಮೇಲೆ ಇರುವಂತ ಪ್ರೀತಿ ಆಗಿರ್ಬೋದು, ಅಟ್ರಾಕ್ಷನ್ ಆಗಿರ್ಬೋದು, ಸೊ ನಿಮ್ಮನ್ನ ಚೇಸ್ ಮಾಡ್ಬೇಕು ಅಂತ ಅವ್ರಿಗೆ ಮನ್ಸಿಗೆ ಅನ್ಸುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಅವರು ತುಂಬಾನೇ ಒಂದು ನೋಟ್ ನ ಇಂಟೆನ್ಸಿಟಿಯಿಂದ ಅವರ ಮನ್ಸಲ್ಲಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ, ಬದುಕಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ, ಒಂದು ಸ್ಟೆಬಿಲಿಟಿಗೋಸ್ಕರ ಅವರು ಹುಡುಕಾಟದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಡೈರೆಕ್ಷನ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಓವರ್ ಆಲ್ ಫುಲ್ ಮೂನ್ ಮೆಸೇಜ್, ಫುಲ್ ಮೂನ್ ಎನರ್ಜಿಯ ರೀಡಿಂಗ್ ಅಲ್ಲಿ ಈ ಹುಣ್ಣಿಮೆಯ ಕಳೆದ ನಂತರ, ಈ ಹುಣ್ಣಿಮೆಯ ಬೆಳಕಿನ ನಂತರ, ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ಒಂದು ಸ್ಟೆಬಿಲಿಟಿನ ತಗೊಳುತ್ತೆ, ಒಂದು ರೀಬೋರ್ನ್ ಎನರ್ಜಿನ ಬರುತ್ತೆ. ಸೊ ಇಲ್ಲಿ ಡೆತ್ ಕಾರ್ಡ್ ನೋಡಿದಾಗ ನೀವು ಒಂದು ಏನ್ ಇಷ್ಟು ದಿನ ಅನ್ಸರ್ಟೆನಿಟಿ ಇತ್ತು ಅದೆಲ್ಲವನ್ನು ಕಳೆದು, ಸೊ ಎಕ್ಸೈಟ್ಮೆಂಟ್ ಗೆ ಆಕ್ಷನ್ ಆಗಿ ಅವರು ಆಚೆ ಬರ್ತಾರೆ ಅಂತ ತಗೊಳ್ತಾರೆ. ಒಂದು ಇನ್ನ ಇಷ್ಟು ದಿವಸ ಆದ್ರೂ ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಆಕ್ಷನ್ ತಗೊಳ್ತಾ ಇಲ್ಲ ಅನ್ನೋದಾಗಿರ್ಬೋದು, ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವರು ಇಲ್ಲಿ ಪೇಜ್ ಆಫ್ ವಾಂಡ್ಸ್ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಇನ್ನ ಕ್ರೇವ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ. ಅವರಿಗೂ ಕೂಡ ಆಸೆ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ಸ್ಪಿರಿಟ್ಸ್ ವರ್ಕ್ ಆಗೋದಕ್ಕೆ ಅಂತ ಹೇಳ್ತಾ ಈ ರೀಡಿಂಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕಾಗುತ್ತೋ, ಇಲ್ಲ ಡೆಪ್ತ್ ರೀಡಿಂಗ್ ಬೇಕಾಗುತ್ತೋ, ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸಿಡೆಂಟ್ ಆಗುತ್ತೋ ಅವ್ರು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ರೆಸಿಡೆಂಟ್ ಆಗಿಲ್ಲ ಅಂದವರು ಇಲ್ಲಿಗೆ ಬಿಡ್ಬೋದು, ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ಎ ಜನರಲ್ ರೀಡಿಂಗ್ ಆಫ್ ದ ಟಾಪಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.